ನಮಸ್ತೆ ನನ್ನ ಪ್ರೀತಿಯ ರೈತ ಬಾಂಧವರೇ, ನಾನು ಹಾಸನದ ಆರ್ಗಾನಿಕ್ ಕೃಷಿ ಹುಡುಗ ಋಷಿಕೇಶ್ ಸಿಂಗಟಗೆರೆ. ನಾವು ಪ್ರತಿ ದಿನನಿತ್ಯದಂತೆ ಈ ದಿನ ಅಲೋವೆರಾ ಗಿಡವನ್ನು ಹಾಕೋದ್ರ ಮೂಲಕ ಈ ದಿನವನ್ನು ಶುಭಾರಂಭ ಮಾಡೋಣ. ಅಲೋವೆರಾ ಇದು ನಾವು ಹಿತ್ತಲಲ್ಲಿ, ಪಾಟಲ್ಲಿ, ಗದ್ದೆ ಬದಿನಲ್ಲಿ, ಹೊಲದ ಬದಿಗಳಲ್ಲಿ ಹೀಗೆ ಎಲ್ಲಿ ಬೇಕಾದರಲ್ಲಿ ಹಾಕಿಕೊಂಡು ಬೆಳೆಸಿಕೊಳ್ಳಬಹುದು. ಇದನ್ನು ನಾವು ಹೆಚ್ಚಾಗಿ ಉಷ್ಣ ಪ್ರದೇಶ ಅಂದರೆ ಶೀತ ಇಲ್ಲದ ಜಾಗದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತದೆ. ಇದರ ಅನುಕೂಲ ಏನಪ್ಪ ಅಂತ ಅಂದರೆ, ಇದನ್ನು ನಾವು ವಾಸ್ತು ಪ್ರಕಾರವಾಗಿ ನಾವು ಮನೆಗಳಲ್ಲಿ ಹೀಗೆ ಉಲ್ಟಾ ಕಟ್ಟಿರ್ತಾರೆ ಅಥವಾ ಹೀಗೆ ಇಟ್ಟಿರ್ತಾರೆ. ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀರಿಲ್ಲದೆ ಅಥವಾ ಯಾವುದೇ ಮಣ್ಣಿನ ಆಧಾರವಿಲ್ಲದೆ ಇದು ಕೂಡ ಉಲ್ಟಾ ಕಟ್ಟಿದರೂ ಕೂಡ ಬರುತ್ತದೆ. ಇದು ಸಿಕ್ಕಾಬಟ್ಟೆ ಒಂದು ಸಾತಿ ಹಾಕಿದ್ರೆ ವರ್ಷಾನುಗಟ್ಟಲೆ ಇರುತ್ತೆ. ಇದು ಹೂ ಕೂಡ ಬಿಡುತ್ತೆ. ಅಂದರೆ ಇದು ತುಂಬ ಏಜಾದಂಗೆ ಒಂದು 5-6 ವರ್ಷ ಆದಮೇಲೆ ತುಂಬ ಸೊಗಸಾದಂತಹ ಹೂಗಳನ್ನು ಇದು ಬಿಡುತ್ತದೆ. ಇದರ ಅನುಕೂಲ ಏನಪ್ಪ ಅಂತ ಅಂದರೆ, ಈ ಲೋಳಿ ರಸ A, B, C, F ವಿಟಮಿನ್ಗಳನ್ನು ಹೊಂದಿದೆ. ಇದು ಇದನ್ನು ನಾವು ಯೂಸ್ ಮಾಡೋದ್ರಿಂದ ಈ ಎಲ್ಲ ವಿಟಮಿನ್ಗಳು ಸಿಗುತ್ತದೆ. ಇದು ಚರ್ಮ ರೋಗಕ್ಕೆ ತುಂಬ ಅನುಕೂಲಕರವಾಗಿದೆ. ಮತ್ತು ನಮ್ಮ ಚರ್ಮವು ತುಂಬ ಹೊಳಪಾಗಿ ಹೊಳೆಯಲು ಪ್ರತಿದಿನ ಇದನ್ನು ಹಾಕೋದ್ರಿಂದ ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟ ರೋಗಗಳು ಮತ್ತು ನಮ್ಮ ಚರ್ಮವು ತುಂಬ ಹೊಳಪಿನಿಂದ ಕೂಡಲು ಅನುಕೂಲಕರವಾಗಿದೆ. ಇದನ್ನು ತಲೆ ಕೂದಲಿಗೆ ಹಾಕೋದ್ರಿಂದ ನಮ್ಮ ತಲೆಯ ಕೂದಲ ಶೈನಿಂಗ್ ಹೆಚ್ಚಾಗುತ್ತದೆ. ಇದನ್ನು ಸುಟ್ಟ ಗಾಯಗಳಿಗೂ ಕೂಡ ಹಾಕ್ತಾರೆ. ಮತ್ತು ಗಾಯ ಆದಾಗ ರಕ್ತ ಬರುತ್ತಿದ್ದಾಗ ಆ ರಕ್ತ ಬಾರದಂತೆ ಇದು ತಡೆಯುತ್ತದೆ. ಇದರ ಇನ್ನೊಂದು ಅನುಕೂಲ ಏನಪ್ಪ ಅಂದರೆ, ಇದನ್ನು ನಾವು ಮೈಗೆ ಹಚ್ಕೊಳ್ಳೋದ್ರಿಂದಾಗಿ ಸೊಳ್ಳೆಗಳು ನಮ್ಮ ಕಡಿಯೋದಿಲ್ಲ. ಹಾಗೆ ಇದು ಥೈರಾಯ್ಡ್ ಆದವರಿಗೆ ಮತ್ತು ಗ್ಯಾಸ್ಟ್ರಿಕ್ ಆದವರಿಗೆ ಪ್ರತಿದಿನ ಬೆಳಿಗ್ಗೆ 1 ಲೋಟ ಕುಡಿಯೋದರಿಂದ ಥೈರಾಯ್ಡ್ ಮತ್ತು ಗ್ಯಾಸ್ಟ್ರಿಕ್ ಎರಡನ್ನೂ ಕೂಡ ದೂರ ತಳ್ಳುತ್ತದೆ. ಇದು ಒಂಥರ ರಾಮಬಾಣ ಇದ್ದಾಗೆ. ಇದರ ಇನ್ನೊಂದು ಅನುಕೂಲ ಏನಪ್ಪ ಅಂದರೆ, ಇದನ್ನು ನಾವು ಬಜ್ಜು ಅಥವಾ ಕೊಬ್ಬಿದಂತಹ ಅವರಿಗೆ ಇದನ್ನು ಪ್ರತಿದಿನ ಜ್ಯೂಸ್ ಕುಡಿಯೋದ್ರಿಂದ ಕೊಬ್ಬು ಕಡಿಮೆ ಆಗುತ್ತದೆ. ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಹೊಟ್ಟೆಯಲ್ಲಿ ಗೆರೆಗಳು ಇದ್ದರೆ ಆ ಗೆರೆಗಳಿಗೆ ಪ್ರತಿದಿನ ಇದನ್ನು ರಸವನ್ನು ಹಾಕೋದ್ರಿಂದ ಆ ಗೆರೆಗಳು ಕೂಡ ಕಡಿಮೆ ಆಗುತ್ತದೆ. ಹೀಗೆ ಹಳೆ ಮಚ್ಚೆಗಳಿದ್ದರೆ ಆ ಮಚ್ಚೆಗಳಿಗೂ ಹಾಕೋದ್ರಿಂದ ಕಪ್ಪು ಮಚ್ಚೆ ಕಡಿಮೆ ಆಗುತ್ತದೆ. ಹೀಗೆ ಇದರ ಅನುಕೂಲ ತುಂಬ ಇದೆ. ಇದನ್ನು ನಾವು ಈ ದಿನ ಹಾಕೋದರ ಮೂಲಕ ಈ ದಿನವನ್ನು ನಾವು ಶುಭಾರಂಭ ಮಾಡೋಣ. ಜೈ ಹಿಂದ್, ಜೈ ಕಿಸಾನ್. ನೋಡಿ, ಎಲ್ಲರಿಗೂ ಶುಭವಾಗಲಿ.